ಕಸ 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 ನಗರದ ದೊಡ್ಡ ಮಹಾನಗರಗಳಲ್ಲಿ ಇಂದು ತಲೆದೋರ್ತಾ ಇರುವ ಬೃಹತ್ ಸಮಸ್ಯೆ ಎಂದರೆ ಅದು ಕಸದ ನಿರ್ವಹಣೆ. ದೊಡ್ಡಬಳ್ಳಾಪುರ ನಗರದ ಹೊರ ಹೆದ್ದಾರಿಯಲ್ಲಿ ಕಸ ತುಂಬಿ ಹೋಗಿದ್ದು, ರಸ್ತೆ ಬದಿ ಮತ್ತು ಅಕ್ಕಪಕ್ಕದ ರಸ್ತೆಯಲ್ಲಿ ಕಸ ವಿಲೇವಾರಿಯಾಗದೆ ಜನ ತೊಂದರೆ ಅನುಭವಿಸುವಂತಾಗಿದೆ. ದಿನನಿತ್ಯ ಸಂಚಾರ ಮಾಡುವವರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದ ರಸ್ತೆಗಳಲ್ಲಿ ತಿರುಗಾಡಲು ಸಾಧ್ಯವಾಗ್ತಾ ಇಲ್ಲ. ರಸ್ತೆಯ ತುಂಬಾ ಕಸದ ರಾಶಿ ಆವರಿಸಿದೆ. ಕಸ ವಿಲೇವಾರಿ ಮಾಡುವಲ್ಲಿ ನಗರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಇನ್ನು ದೊಡ್ಡಬಳ್ಳಾಪುರದ ಪ್ರಮುಖ ರಸ್ತೆಗಳಲ್ಲಿ ಕಸ ವಿಲೇವಾರಿಯಾಗಿಲ್ಲ. ಮಳೆ ಬಂದ್ರಂತೂ ಕಸ ಕುಳಿತು ನಾರ್ತಾ ಇದ್ದು, ಈ ರಸ್ತೆಯಲ್ಲಿ ಪ್ರತಿದಿನ ಮೂಗು ಮುಚ್ಚಿಕೊಂಡು ಸಂಚರಿಸಬೇಕಾಗಿದೆ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅನಾಥಾಶ್ರಮ ಮತ್ತು ಸಂಘ ಸಂಸ್ಥೆ ಹೆಸರಿನಲ್ಲಿ ದಾನ ಪಡೆದ ಬಟ್ಟೆಗಳು ದೊಡ್ಡಬಳ್ಳಾಪುರ ನಗರದ ಹೊರ ಹೆದ್ದಾರಿ ರಸ್ತೆಯಲ್ಲಿ ಅರೆಬರಿಯಾಗಿ ಸುಟ್ಟು ಬಿದ್ದಿವೆ. ಕರೋನಾ ಲಾಕ್ಡೌನ್ನಿಂದ ಜನರು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿದ್ರು. ಆದ್ರೆ ಈಗ ರಸ್ತೆಯ ಬದಿ ಕಸದ ಜೊತೆಗೆ ಪ್ಲಾಸ್ಟಿಕ್ ರಾಶಿ ಬಿದ್ದಿದೆ. ನಗರದ ಮಾಂಸದ ಅಂಗಡಿ ಮತ್ತು ಹೋಟೆಲ್ಗಳ ತ್ಯಾಜ್ಯಗಳಿಂದ ಕಸದ ರಾಶಿ ಹೆಚ್ಚಾಗ್ತಾ ಇದೆ. ಇನ್ನು ದೊಡ್ಡಬಳ್ಳಾಪುರ ನಗರದ ಪರಿಸ್ಥಿತಿಯನ್ನ ಹೇಳೋರಿಲ್ಲ ಕೇಳೋರಿಲ್ಲ. ಅಲ್ಲದೆ ಕೆಲ ತ್ಯಾಜ್ಯ ಕೊಳೆಯುವುದರಿಂದ ಸುತ್ತಮುತ್ತ ದುರ್ನಾತ ಬರ್ತಾ ಇದೆ. ಇನ್ನು ಇದೇ ಪರಿಸ್ಥಿತಿ ಮುಂದುವರೆದರೆ ಇಡೀ ನಗರ ಕೆಲವೇ ದಿನಗಳಲ್ಲಿ ತಿಪ್ಪೆಗುಂಡಿಯಾಗಿ ಪರಿಣಮಿಸುವುದರಲ್ಲಿ ಅನುಮಾನವಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ನಗರಸಭೆ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ತಾ ಇಲ್ಲ. ನಗರಸಭೆ ಕೂಡಲೇ ಗಬ್ಬೆದ್ದು ನಾರ್ತಾ ಇರುವ ಕಸವನ್ನ ತೆರವುಗೊಳಿಸಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ.